ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕಳ್ಳತನ ಮಾಡ್ತಿದ್ದ ಆರೋಪಿಯೊಬ್ಬ ಅರೆಸ್ಟ್ ಆಗಿದ್ದಾನೆ. ಗೆಸ್ಟ್ ನೆಪದಲ್ಲಿ ಕಳ್ಳತನ ಮಾಡ್ತಾ ಇದ್ದಂತಹ ಆರೋಪಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಗೆಸ್ಟ್ಗಳ ನೆಪದಲ್ಲಿ ಅತಿಥಿಗಳ ನೆಪದಲ್ಲಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಪೊಲೀಸರಿಗೆ ಅತಿಥಿಯಾಗಿದ್ದಾನೆ. ಆರೋಪಿ ಶ್ರೀನಿವಾಸಲು ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಆಂಧ್ರ ಪ್ರದೇಶ ಮೂಲದ ಶ್ರೀನಿವಾಸಲು ಬಂಧಿತ ಆರೋಪಿ. ಹೈಗ್ರೌಂಡ್ಸ್ ಪೊಲೀಸರು ಆರೋಪಿ ಶ್ರೀನಿವಾಸುಲುನನ್ನು ಅರೆಸ್ಟ್ ಮಾಡಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದ ಆರೋಪಿ ಕೊನೆಗೂ ಲಾಕ್ ಆಗಿದ್ದಾನೆ. ವಿದೇಶಿ ಪ್ರಜೆ ಬಳಿಯ ಕರೆನ್ಸಿಗಳಿತ್ತು, ವಿದೇಶಿ ಕರೆನ್ಸಿಗಳು, ಅದನ್ನು ಕದ್ದಿದ್ದ ಆರೋಪ ಇತ್ತು. ಇನ್ನು ಬಂಧಿತ ಆರೋಪಿಯಿಂದ ಸರಿಸುಮಾರು 41,000 ಮೌಲ್ಯದ ವಿದೇಶಿ ಕರೆನ್ಸಿಗಳನ್ನು ಕೂಡ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ವಿದೇಶಿ ಪ್ರವಾಸಿಗರು ಬರ್ತಾ ಇದ್ದರು, ಅವರಿಂದ ವಿದೇಶಿ ಕರೆನ್ಸಿಗಳನ್ನು ಕಳ್ಳತನ ಮಾಡುವಂಥದ್ದು, ಗೆಸ್ಟ್ ನೆಪದಲ್ಲಿ ಕಳ್ಳತನ ಮಾಡ್ತಾ ಇದ್ದ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಅದು ಕೂಡ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದಂತಹ ಆರೋಪಿಯನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಲಾಕ್ ಮಾಡಿದಂಥ ಅಧಿಕಾರಿಗಳು ಶ್ರೀನಿವಾಸುಲು ಎಂಬಾತ ಆರೋಪಿಯನ್ನು ವಿಚಾರಣೆ ಮಾಡಿದಾಗ ಮೂಲತಃ ಈತ ಆಂಧ್ರ ಪ್ರದೇಶದವನು ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಈ ಹಿಂದೆ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾನೆ, ಏನು ಎತ್ತ, ಇದೆಲ್ಲವನ್ನು ಕೂಡ ಈಗ ವಿಚಾರಣೆ ಮಾಡಲಾಗ್ತಾ ಇದೆ. ಸರಿಸುಮಾರು 41,000 ಮೌಲ್ಯದ ವಿದೇಶಿ ಕರೆನ್ಸಿಗಳಿತ್ತು, ಅದನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಜಪ್ತಿ ಮಾಡಿದಂತಹ ಅಧಿಕಾರಿಗಳು ಈತನ ಹಿನ್ನೆಲೆ ಕೆದಕೋದಕ್ಕೆ ಅಂತ ಆರಂಭ ಮಾಡಿದ್ದಾರೆ. ಕಳ್ಳತನಕ್ಕೆ ಇಳಿದೆಷ್ಟು ವರ್ಷ ಆಯಿತು, ಎಲ್ಲೆಲ್ಲಿ ಕಳ್ಳತನ, ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದ ಆರೋಪಿ ಇದೇ ವೇಳೆ ಅಲ್ಲಿರುವಂತಹ ವ್ಯಕ್ತಿಗಳ ಬಳಿ ಕಳ್ಳತನ ಮಾಡ್ತಾ ಇದ್ದ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಕ್ಕೆ ಹೋಗೋದು, ಅಲ್ಲಿ ಬಂದಿರುವಂತಹ ವ್ಯಕ್ತಿಗಳ ಬಳಿಯಲ್ಲಿ ಕಳ್ಳತನ ಮಾಡುವಂಥದ್ದು ಈತನ ಖಯಾಲಿಯಾಗಿತ್ತು. ಇತ್ತೀಚೆಗೆ ಹೈಗ್ರೌಂಡ್ಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನ ಸೆರೆ ಹಿಡಿಯೋದಕ್ಕೆ ಬಲೆ ಬೀಸಿದ್ರು ಅಧಿಕಾರಿಗಳು. ಇನ್ನು ಪೊಲೀಸ್ ಅಧಿಕಾರಿಗಳಿಗೆ ವಿಚಾರ ಗೊತ್ತಾಗುತ್ತೆ, ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ರು ಅಧಿಕಾರಿಗಳು. ಪ್ರಕರಣ ದಾಖಲು ಮಾಡಿಕೊಂಡಂತಹ ಅಧಿಕಾರಿಗಳು ಈತನನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಬಲೆ ಬೀಸಿದ್ರು. ಕೊನೆಗೂ ಇದೀಗ ಹೈಗ್ರೌಂಡ್ಸ್ ಠಾಣಾ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈತನ ಹಿನ್ನೆಲೆ ಕೆದಕಿ ಈ ಹಿಂದೆ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದ ಅನ್ನುವಂಥದ್ದನ್ನು ಕೂಡ ಹೈಗ್ರೌಂಡ್ಸ್ ಠಾಣಾ ಪೊಲೀಸರು ಬಾಯಿ ಬಿಡಿಸ್ತಾ ಇದ್ದಾರೆ. ಮೀಟಿಂಗ್ಸ್ ಇದೆ, ಅದನ್ನು ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿನಲ್ಲಿ ಮತ್ತು ಸದಾಶಿವನಗರ ಠಾಣಾ ವ್ಯಾಪ್ತಿನಲ್ಲಿ 2 ಪ್ರಕರಣ ದಾಖಲಾಗಿತ್ತು. ಭಾಳ ಪೆಕ್ಯುಲರ್, ಭಾಳ ವಿಶೇಷವಾದಂಥ ಪ್ರಕರಣ ಏನಂತಂದರೆ, ಈ ಕಾನ್ಫರೆನ್ಸಸ್ ನಡಿಬೇಕಾದ್ರೆ ಫಾರಿನ್ನಿಂದ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಎಲ್ಲಿ ಇವೆಂಟ್ಸ್ ಇದೆ, ಎಲ್ಲಿ ಕಾನ್ಫರೆನ್ಸಸ್ ಇದೆ, ಮೀಟಿಂಗ್ಸ್ ಇದೆ, ಅದನ್ನು ಪಬ್ಲಿಸಿಟಿ ಮಟೀರಿಯಲ್ ಅಂದರೆ ನ್ಯೂಸ್ ಮೂಲಕ ಅಥವಾ ವಿಡಿಯೋಸ್ ಮೂಲಕ ಅಥವಾ ಎಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಪಡ್ಕೊಂಡು ಒಬ್ಬ ವ್ಯಕ್ತಿ ಆ ಎಲ್ಲ ಕಾನ್ಫರೆನ್ಸ್ಗೆ ಅವ್ರದ್ದೇ ಡೆಲಿಗೇಟ್ಸ್ ಥರನೇ ಪ್ರಾಪರಾಗಿ ಸೂಟ್ ಬೂಟ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗ್ತಿದ್ದ. ಅಲ್ಲಿ ಹೋದ ಸಂದರ್ಭದಲ್ಲಿ ಯಾರು ಫಾರಿನ್ ಡೆಲಿಗೇಟ್ಸ್ ಇದ್ದಾರೆ ಅವರೇನಾದರೂ ಅಪ್ಪಿತಪ್ಪಿ ಅವರ ಬ್ಯಾಗ್ಸ್ನ ಇಲ್ಲಿ ಇಟ್ಕೊಂಡು ಬೇರೆ ಕಡೆ ಹೋದ ಸಂದರ್ಭದಲ್ಲಿ ಆ ಬ್ಯಾಗ್ಸ್ನ ಎತ್ಕೊಂಡು ಇವನು ಕಳ್ತನ ಮಾಡ್ತಿದ್ದ. ಕಳ್ತನ ಮಾಡುವಂಥ ಉದ್ದೇಶ ಏನಂತಂದರೆ, ಈ ಫಾರಿನ್ ಡೆಲಿಗೇಟ್ಸ್ ಅವರ ಬ್ಯಾಗಲ್ಲಿ ಫಾರಿನ್ ಕರೆನ್ಸಿ ಸಿಗ್ತದೆ. ಸೊ ಬೇರೆ ಬೇರೆ ದೇಶದ ಕರೆನ್ಸಿ ಸಿಕ್ಕಿದಾಗ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇರೋದ್ರಿಂದ ಮತ್ತು ಅದನ್ನು ಫಾರೆಕ್ಸ್ ಎಕ್ಸ್ಚೇಂಜ್ ಮಾಡಿ ಎಕ್ಸ್ಟ್ರಾ ದುಡ್ಡು ಪಡೆಯುವಂಥ